ಕ್ರಿಸ್ತನ ನಾಮದಲ್ಲಿ ಪ್ರಿಯ ದೇವಜನರ ಮಕ್ಕಳಿಗೆ ಮಧುರವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವ ಮಕ್ಕಳೇ, ಒಂದು ಯೇಸು ಸ್ವಾಮಿಯ ಪ್ರೀತಿಯ ಹಾಡನ್ನ ಹೇಳುವುದರ ಮೂಲಕವಾಗಿ ಇವತ್ತು ನಾವು ವಾಕ್ಯ ಭಾಗವನ್ನು ನೋಡುವರಾಗಿದ್ದೇವೆ. ಹಾಗಾದರೆ ನೋಡೋಣ ಮಕ್ಕಳ, ಒಂದು ಯೇಸು ಸ್ವಾಮಿಯ ಹಾಡನ್ನ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವುಗಳು ಕೇಳಿ ಕಾಮೆಂಟ್ ಮಾಡಬೇಕಂತೇಳಿ ನಾನು ದೇವಜನರ ಮಕ್ಕಳಲ್ಲಿ ಕೇಳ್ಕೊಳ್ತೀನಿ. ನನ್ನ ಚಾನಲ್ಲು ಗಾಡ್ ಚಾನಲ್. ಸ್ತೋತ್ರ ಸ್ವಾಮಿ ದೇವರೇ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ನಿನ್ನ ಪೂರ್ಣ ಮನಸ್ಸಿಂದ ಪ್ರೀತಿಸುವೆ, ಪೂರ್ಣ ಬಲದಿಂದ ಆರಾಧಿಪೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ನಿನ್ನ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ, ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ನಿನ್ನ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಲ್ರೋಹಿ ಎಲ್ರೋಹಿ, ನಿನ್ನ ಕಾಣುವೆ ಸ್ತೋತ್ರಯ. ಎಲ್ರೋಹಿ ಎಲ್ರೋಹಿ, ನನ್ನ ಕಾಣುವೆ ಸ್ತೋತ್ರಯ. ನಿನ್ನ ಕಾಣುವೆ ಸ್ತೋತ್ರಯ, ನನ್ನ ಕಾಣುವೆ ಸ್ತೋತ್ರಯ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ನಿನ್ನ ಪೂರ್ಣ ಬಲದಿಂದ
ನೀಡಿರುವೆ ನಿನ್ನ ಪೂರ್ಣ ಬಲದಿಂದ ಆರಾಧಿಪೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ನಿನ್ನ ಪೂರ್ಣ ಬಲದಿಂದ ಪ್ರೀತಿಸುವೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ನಿನ್ನ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಸ್ತೋತ್ರ ಸ್ವಾಮಿ ದೇವರೇ ಅಪ್ಪ ಸ್ತೋತ್ರ ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ ಕರ್ತನೆ ಮೋರ್ ಲವ್ ಈಸ್ ಮೋರ್ ಪವರ್ ಹೌದು ಸ್ವಾಮಿ ದೇವರೇ ನಿನ್ನನ್ನು ಹೆಚ್ಚಾಗಿ ನಾವು ಪ್ರೀತಿಸುವಾಗ ನಮ್ಮನ್ನು ನೀನು ಕಡಿಮೆಯಾಗಿ ಪ್ರೀತಿಸಲ್ಲಪ್ಪ ನಾವು ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವಾಗ ನಮ್ಮನ್ನು ನೀನು ಹೆಚ್ಚಾಗಿ ಪ್ರೀತಿಸ್ತೀಯಪ್ಪ ಸ್ವಾಮಿ ದೇವರೇ ಅಪ್ಪ ನಿನ್ನ ನಾಮಕ್ಕೆ ವಂದನೆಯನ್ನು ಸಲ್ಲಿಸ್ತೀರಿ ಸ್ವಾಮಿ ದೇವರೇ ಕರ್ತನೇ ಸ್ತೋತ್ರ ಸ್ವಾಮಿ ಸ್ವಾಮಿ ವಾಕ್ಯ ಭಾಗವನ್ನು ನೋಡುವಾಗ ಪ್ರೀತಿಯ ಬಗ್ಗೆ ನೀವು ಅನೇಕ ಮಾತುಗಳನ್ನು ಸತ್ಯವೇದದಲ್ಲಿ ನೋಡಿದಿರಿ ಸ್ವಾಮಿ ದೇವರೇ ಕರ್ತನೆ ಮಾತನಾಡಿದಿರಲ್ಲಪ್ಪ ಸ್ವಾಮಿ ಕರ್ತನೆ ಸ್ತೋತ್ರ ದೇವರೇ ನೀವು ವಂದನೆ ಸಲ್ಲಿಸ್ತೀನಿ ಸ್ವಾಮಿ ದೇವರೇ ಕರ್ತನೆ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ ಯೋನ ಬರೆದ ಸುವಾರ್ತೆ 17:23 ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ತೋತ್ರ ಅಪ್ಪ ವಾಕ್ಯ ನೋಡುವಾಗ ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ನೋಡಿ ವಾಕ್ಯ ಹೇಳ್ತದೆ, ನಾನು ಅವರಲ್ಲಿಯೂ. ಯೇಸು ಸ್ವಾಮಿ ಹೇಳ್ತಾನೆ ಈ ಮಾತನ್ನು ಶಿಷ್ಯರನ್ನು ಕುರಿತು, ಕರ್ತನನ್ನು ಕುರಿತು ಮಾತಾಡ್ತಾನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ. ತಂದೆ ದೇವರನ್ನು ಕೂಡ ಕುರಿತು ಮಾತಾಡ್ತಾನೆ. ಶಿಷ್ಯರಿಗೆ ಹೇಳ್ತಿದೆ ಎಲ್ಲ ವಿಷಯಗಳು ತಂದೆ ದೇವರನ್ನು ಕುರಿತು ಹೇಳ್ತಾನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ. ತಂದೆಯಾದ ದೇವರೇ, ನಾನು ಅವರಲ್ಲಿಯೂ ಇರ್ತೇನಪ್ಪ, ನೀನು ನನ್ನಲ್ಲಿಯೂ ಇರ್ತೀಯಪ್ಪ. ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ, ಅವರ ಐಕ್ಯವು ಒಗ್ಗಟ್ಟು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಸ್ತೋತ್ರಪ್ಪ. ಈ ಲೋಕದಲ್ಲಿ ಬಹಳ ಆರೋಗ್ಯವಂತ ಜನಾಂಗ, ಶ್ರೀಮಂತವಾದ ಜನಾಂಗ, ಭಕ್ತಿ ಪೂರ್ವಕವಾದ ಜನಾಂಗ ಈ ಲೋಕದಲ್ಲಿ ಇದ್ದಾರೆ. ದೇವರನ್ನ ಆದುಕೊಂಡದ ಜನಾಂಗ ಇದ್ದಾರೆ. ಸ್ತೋತ್ರ ಸ್ವಾಮಿ ದೇವರೇ, ಈ ನಾಮಕ್ಕೆ ಮಹಿಮೆಯಾಗಪ್ಪ. ಈ ಲೋಕದಲ್ಲಿ ಜ್ಞಾನಿಗಳು ಕೂಡ ಇದ್ದಾರೆ, ಅದರಂತೆ ಅಜ್ಞಾನಿಗಳು ಕೂಡ ಇದ್ದಾರೆ, ಅವಿವೇಕಿಗಳು ಕೂಡ ಇದ್ದಾರೆ ಈ ಲೋಕದಲ್ಲಿ. ಅಪ್ಪ, ನೀನು ಸ್ವಾಮಿ ದೇವರೇ ಜ್ಞಾನಹೀನನಾದ ನನ್ನನ್ನು ಕರ್ತನೆ ಆರಿಸಿಕೊಂಡು ಜ್ಞಾನಿಗಳ ಮುಂದೆ ಅವರನ್ನು ನಾಚಿಕೆ ಪಡಿಸುವಂತೆ ನೀನು ಮಾಡಿದ್ದೀಯಲ್ಲ ಸ್ವಾಮಿ. ಸ್ತೋತ್ರಪ್ಪ. ಈ ವಾಕ್ಯವನ್ನು ನೋಡುವುದಾದ್ರೆ ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಮುಂದಾಗಬೇಕು. ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದೆಯಲ್ಲ ಸ್ವಾಮಿ. ಈ ಲೋಕಕ್ಕೆ ತಿಳಿದು ಬರುತ್ತದೆ. ಸ್ತೋತ್ರಪ್ಪ. ಸಾಕ್ಷಿ ಆಗ್ತದೆ ಈ ಲೋಕದಲ್ಲಿ ಸ್ವಾಮಿ. ಸ್ತೋತ್ರಪ್ಪ ದೇವರೇ. I in them and you in
that they may become perfectly one, so that the world may know that you sent me and loved them even as you loved me. ಸ್ತೋತ್ರ. ನನ್ನ ನಿನ್ನ ಪ್ರೀತಿ ಎಷ್ಟೊಂದು ಸಂಬಂಧ ಮಧುರವಾದದ್ದು. ತಂದೆಯ ದೇವರೇ, ಅವರು ಕೂಡ ನನ್ನನ್ನು ನೀನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತೀಯ, ಅದೇ ರೀತಿಯಾಗಿ ಈ ಲೋಕದ ಮಕ್ಕಳನ್ನು ಕೂಡ ನೀನು ಪ್ರೀತಿ ಮಾಡ್ತೀಯಪ್ಪ. ಅವರೆಲ್ಲ ಒಗ್ಗಟ್ಟಾಗಬೇಕು ಸ್ವಾಮಿ, ಪ್ರೀತಿಯಲ್ಲಿ ಐಕ್ಯರಾಗಬೇಕು. ಸ್ತೋತ್ರ ದೇವರೇ. ನಾವು ಇನ್ನೊಂದು ವಾಕ್ಯ ನೋಡೋದಾದ್ರೆ ಸ್ವಾಮಿ ಕರ್ತನೆ, ಪ್ರೀತಿಯ ಬಗ್ಗೆ ಅನೇಕ ಮಾತುಗಳನ್ನು ಆಡಿದಿರಪ್ಪ ಸ್ವಾಮಿ ಕರ್ತನೆ. ಸ್ತೋತ್ರ. ಸ್ತೋತ್ರ ಸ್ವಾಮಿ. ಮತ್ತಾಯ ಬರೆದ ಸುವಾರ್ತೆ 10:37. ಮತ್ತಾಯ ಬರೆದ ಸುವಾರ್ತೆ ಸ್ತೋತ್ರ ಸ್ತೋತ್ರ. ನೋಡಿ, ಈ ವಾಕ್ಯ ನೋಡುವುದಾದ್ರೆ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವನು ನನಗೆ ಯೋಗ್ಯನಲ್ಲ. ಇದು ವಾಕ್ಯ ನೋಡಿದೆ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ, ಮಗನೇ ಮಕ್ಕಳೇ ತಂದೆಯ ಮೇಲೆ ಅಪಾರವಾದ ಪ್ರೀತಿಯನ್ನು ಇರುತ್ತಾರೆ ಈ ಲೋಕದಲ್ಲಿ. ತಾಯಿಯ ಮೇಲಾಗಲಿ ನನ್ನ ತಾಯಿಯ ಮೇಲಾಗಲಿ, ಹೌದು ನಾನು ತಪ್ಪು ಅಂತ ಹೇಳ್ತೇನೆ, ತಂದೆ ಮೇಲೆ ಪ್ರೀತಿ ಇರಬೇಕು, ತಾಯಿ ಮೇಲೆ ಪ್ರೀತಿ ಇರಬೇಕು, ಮಗನ ಮೇಲೆ ಪ್ರೀತಿ ಇರಬೇಕು, ಮಗನ ಮೇಲೆ ಪ್ರೀತಿ ಇರಬೇಕು. ಹೌದು, ಆದರೆ ಎಂತ ಪ್ರೀತಿ! ದೇವರಿಗಿಂತ ಹೆಚ್ಚಾದ ಪ್ರೀತಿಯನ್ನು ಇಡಬಾರದು ಅಂತ ಹೇಳ್ತಾರೆ. ಪ್ರೀತಿ ಮಾಡಬೇಕು, ತಂದೆಯನ್ನು ಪ್ರೀತಿ ಮಾಡಬೇಕು, ತಾಯಿಯನ್ನು ಪ್ರೀತಿ ಮಾಡಬೇಕು, ಮಗಳನ್ನು ಕೂಡ ಪ್ರೀತಿಸಬೇಕು, ಮಗನನ್ನು ಪ್ರೀತಿಸಬೇಕು. ಹೆಚ್ಚಾದ ಈ ಲೋಕದಲ್ಲಿ ಜನರು ಹೆಚ್ಚಾದ ಪ್ರೀತಿಯನ್ನ ಮಗನ ಮೇಲೆ ಇಡ್ತಾರೆ. ಮಗ ತಂದೆ ಮೇಲೆ ಪ್ರೀತಿಯನ್ನು ಇಡ್ತಾನೆ. ತಂದೆ ಹೇಳ್ತಾನೆ, ನನಗೆ ಮಕ್ಕಳೇ ನನಗೆ ಆಸ್ತಿ, ಈ ಮಕ್ಕಳನ್ನು ಬಿಟ್ಟು ನನಗೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನನಗೆ ಆಸ್ತಿ ಸಂಪತ್ತು ಅಂದ್ರೆ ನನ್ನ ಮಗ ನನ್ನ ಮಗಳು ಅಂತೆ. ಅಥವಾ ಇನ್ ಕೆಲವರು ಹೇಳ್ತಾರೆ, ನನಗೆ ಸಂಪತ್ತು ಅಂದ್ರೆ ನನ್ನ ಹೆಂಡತಿ ನನಗೆ ಸಂಪತ್ತು, ಅದನ್ನು ಬಿಟ್ರೆ ನನಗೆ ಯಾರು ಹೇಳ್ಬೇಡ, ಅದ್ರ ಮುಂದೆ ಯಾವ ದೇವರು ಇಲ್ಲ, ಯಾರು ಇಲ್ಲ. ಹೆಂಡತಿ ಗಂಡನ ಮೇಲೆ ಹೇಳ್ಬೋದು ಪ್ರೀತಿಯನ್ನ, ಅಥವಾ ಗಂಡ ಹೆಂಡತಿ ಮೇಲೆ ಹೇಳ್ಬೋದು, ನನಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ನನ್ನ ಹೆಂಡತಿ ಮೇಲೆ ಇದೆ, ಅಪಾರವಾಗಿರ್ತಕ್ಕಂಥ ಪ್ರೀತಿ ನನ್ನ ಗಂಡನ ಮೇಲಿದೆ ಅಂತ ಹೇಳಿ ಹೇಳ್ತದೆ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಪ್ರೀತಿ ಮಾಡೋದು ತಪ್ಪಲ್ಲ, ಪ್ರೀತಿ ಮಾಡಿ, ಆದರೆ ಹೆಚ್ಚಾದ ನಂಬಿಕೆ ಹೆಚ್ಚಾದ ಪ್ರೀತಿಯನ್ನ ಮನುಷ್ಯನ ಮೇಲೆ ಇಡಬೇಡಿ. ಇಲ್ಲಿ ವಾಕ್ಯ ಹೇಳ್ತದೆ, ಮನುಷ್ಯ ಬರೀ ಉಸಿರು, ತೂಗಿ ನೋಡಿದರೂ ಕೂಡ ಉಸಿರಿಗಿಂತಲೂ ಲಘು. ಮನುಷ್ಯನ ಮೇಲೆ ಭರವಸೆ ಇರಬೇಡ್ರಿ, ಮನುಷ್ಯನ ನಂಬಿಕೆ ಇರಬೇಡ್ರಿ. ಪ್ರೀತಿ ಇರಬೇಕು, ಆದರೆ ಹೆಚ್ಚಾದ ಪ್ರೀತಿಯನ್ನ ದೇವರನ್ನ ಆದುಕೊಳ್ಬೇಕು, ದೇವರ ಮೇಲೆ ಹೆಚ್ಚಾದ ಪ್ರೀತಿ ಇಟ್ಕೊಳ್ಬೇಕು ಎಂಬ ವಾಕ್ಯವನ್ನ ಈ ಸತ್ಯವೇದ ಸಾಲುತ್ತೆ. ಪ್ರಿಯ ದೇವ ಜನರ ಮಕ್ಕಳೇ, ಸ್ತೋತ್ರ. ಪ್ರೀತಿಯ ಸೋದರ ಸೋದರಿಯರೇ, ನಾವು ಇನ್ನೊಂದು ವಾಕ್ಯ ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 20:40, ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಾಕ್ಯವನ್ನು ನೋಡೋಣ. ಏನ್ ಹೇಳ್ತಿದ್ರ ಬಗ್ಗೆ, ಪ್ರೀತಿಯ ಬಗ್ಗೆ ಅನ್ನೋದನ್ನ ನೋಡೋಣ. ಮತ್ತಾಯ
25:40. ಸ್ತೋತ್ರ ಅಪ್ಪ ದೇವ್ರೆ. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪವಾದನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಇಲ್ಲಿ ವಾಕ್ಯವಾಗ ನೋಡ್ತೀವಿ ನಾವು, ಕೇವಲ ಅಲ್ಪವಾದನೊಬ್ಬನಿಗೆ ನಾವು ಸಹಾಯವನ್ನು ಮಾಡಬೇಕು. ಇಲ್ಲಿ ಸಹಾಯವನ್ನು ಮಾಡೋದ್ರಿಂದ ಅಲ್ಪ ಅಂದರೆ ಬಡವನಾಗಿರ್ಬೋದು, ಭಿಕ್ಷಕನಾಗಿರ್ಬೋದು, ಹೌದು ಸ್ವಾಮಿ, ಅವನಿಗೆ ನಾವೇನಾದರೂ ಕೂಡ ಸಹಾಯವನ್ನು ಮಾಡಿದ್ದೆ ಆದರೆ, ಅಥವಾ ಬಟ್ಟೆಯನ್ನು ಕೊಡುವುದರ ಮೂಲಕವಾಗಿ, ಸ್ವಲ್ಪ ಹಣವನ್ನು ಕೊಡುವುದರ ಮೂಲಕವಾಗಿ, ಇಲ್ಲಿ ವಾಕ್ಯ ನೋಡ್ತೀವಿ ನಾವು, ನನ್ನ ಸಹೋದರರಲ್ಲಿ ಅಂತ ನೋಡಿ ಯೇಸು ಸ್ವಾಮಿ ಅಂತ ಮಾತಾಡ್ತಾರೆ. ಈ ಲೋಕದಲ್ಲಿ ಜ್ಯೇಷ್ಠ ಪುತ್ರ ಯೇಸಪ್ಪ. ಜ್ಯೇಷ್ಠ ಪುತ್ರ ಅಂದ್ರೆ ಹಿರಿಯ ಮಗ. ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಾಂಗ, ಜಾತಿ ಜನಾಂಗದವರು ಇದ್ದಾರೆ, ಧರ್ಮ ಜನಾಂಗದವರೆ, ಅವರೆಲ್ಲರೂ ಕೂಡ ಜನಾಂಗದವರು ನನಗೆ ಸಹೋದರರು ಆಗ್ಬೇಕು, ಸಹೋದರಿಯರು ಆಗ್ಬೇಕು. ಜ್ಯೇಷ್ಠ ಪುತ್ರ ಯೇಸಪ್ಪ. ಓ ಸ್ತೋತ್ರ ಸ್ವಾಮಿ ಅಪ್ಪ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಎಂತ ಬಾಯಿ ತುಂಬಾ ನೀನು ಕರ್ತಾನೆ. ಸ್ತೋತ್ರ ಯೇಸುವೆ. ನನ್ನ ಸಹೋದರರು, ನನ್ನ ಸಹೋದರಿಯರು ಅಂತ ಹೇಳ್ತಿಲ್ಲ ಸ್ವಾಮಿ ಕರ್ತಾನೆ. ಇಲ್ಲಿ ಕರ್ತಾನೆ, ಬಡವನು ಸಹೋದರನೇ, ರೋಗಿಯೂ ಕೂಡ ಸಹೋದರರೇ, ಅಥವಾ ಶ್ರೀಮಂತನು ಕೂಡ ನನಗೆ ಸಹೋದರರೇ, ಎಲ್ಲರನ್ನು ಕೂಡ ಸಹೋದರರು ಅಂತ ಹೇಳ್ತಾನೆ. ಇಲ್ಲಿ ಅಲ್ಪವಾದ ನಿಮ್ಮ ಹತ್ರ ಏನಾದರೂ ಕೂಡ ಕೇಳ್ಕೊಂಡು ಬರ್ತಾನೆ. ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬರ್ಬೋದು, ಅಥವಾ ಆಸ್ಪತ್ರೆಗೆ ನನಗೆ ಹೋಗ್ಬೇಕು, ನನಗೆ ಹಣವನ್ನು ಕೊಡಿ, ಸಾಲವನ್ನು ಕೊಡಿ ಅಂತ ಕೇಳ್ಕೊಂಡು ಬಂದಿರ್ಬೋದು. ನೋಡಿ, ಇಲ್ಲಿ ವಾಕ್ಯವನ್ನು ನೋಡ್ತೀವಿ ನಾವು, ಈ ನನ್ನ ಸಹೋದರರಲ್ಲಿ, ಅವರು ಕೂಡ ಸಹೋದರರಲ್ಲಿ ಕೇವಲ ಅಲ್ಪವಾದವನೊಬ್ಬನಿಗೆ ಏನೇನು ಮಾಡಿದರು ಅದನ್ನು ನನಗೂ ಕೂಡ ಮಾಡಿದಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳ್ತೀರ. ನಾವು ಬಟ್ಟೆದವರಿಗೆ ಬಟ್ಟೆ ಕೊಡಬೇಕು. ಕೆಲವು ಮನೆಗಳಲ್ಲಿ ಕೆಲವರು ಜನರಿಗೆ ಬಟ್ಟೆಗಳಿರಲ್ಲ, ಬಡತನದಲ್ಲಿ ಇರ್ತಾರೆ, ಅನಾಥ ಮಕ್ಕಳಾಗಿರ್ಬೋದು, ಅವರಿಗೆ ಬಟ್ಟೆಯನ್ನು ಕೊಡುವಂಥದ್ದು. ಕೆಲವರು ಆಸ್ಪತ್ರೆಗೆ ದುಡ್ಡಿರಲ್ಲ, ಕೆಲವರಿಗೆ ಕಷ್ಟಗಳಿರ್ತಾವೆ. ಅವರ ಹಣವನ್ನು ನಮಗೆ ಕೇಳ್ಕೊಂಡು ಬಂದಾಗ ನಮ್ಮಲ್ಲಿ ಇರೋದು ಸ್ವಲ್ಪ, ಎಷ್ಟೋ ಸ್ವಲ್ಪ ಹಣವನ್ನು ಸಹಾಯ ಮಾಡುವಂಥದ್ದು. ಸ್ತೋತ್ರ ಸ್ವಾಮಿ ದೇವರೇ. ದಾರಿಯಲ್ಲಿ ಅಪಘಾತ ಆಗಿ ಅವನು ಬಿದ್ದಿರ್ತಾನೆ, ಅವನನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸುವಂಥದ್ದು. ಸ್ತೋತ್ರ ಸ್ವಾಮಿ ದೇವರೇ. ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥದ್ದು ನಾವು ಕಲಿತ್ಕೋಬೇಕಾಗಿದೆ ಪ್ರಿಯರೇ. ಸ್ತೋತ್ರಪ್ಪ. ಇಲ್ಲಿ ಅಲ್ಪವಾದನೊಬ್ಬನಿಗೆ ಏನೇನು ಮಾಡ್ತೀರಿ ನೀವು? ಅವನಿಗೆ ಕುಡಿಯಕ್ಕೆ ನೀರಿರಲ್ಲ, ಅವನಿಗೆ ಕುಡಿಯಕ್ಕೆ ನೀರು ಕೊಡಬೇಕು, ಅವನಿಗೆ ಹಸುವಾಗಿರುತ್ತೆ, ಅವನಿಗೆ ಅನ್ನವನ್ನು ಮಾಡಬೇಕು. ಸ್ತೋತ್ರ ಸ್ವಾಮಿ ದೇವರು. ಹಸಿದವರಿಗೆ ಅನ್ನವನ್ನು ನೀಡುವಂಥದ್ದು ಕೂಡ ಒಂದು ಒಳ್ಳೆಯ ಕೆಲಸ. ಸ್ತೋತ್ರ ಸ್ವಾಮಿ. ಇವತ್ತು ಎಷ್ಟೋ ಸಂಬಂಧಿಕರನ್ನು ನೋಡ್ತೀವಿ. ಸಂಬಂಧಿಕರ ಮನೆಗೆ ಹೋದಾಗ ಬರೀ ಕೇವಲ ನೀರಿನ ಮುಖಾಂತರವೋ ಅಥವಾ ಒಂದು ಲೋಟ ಚಹಾ ಮುಖಾಂತರವೋ ಅವರನ್ನ ಅಲ್ಲಿಗೆ ಹಾಕಿದ್ದೆ ತೀರಿ ಬಿಡ್ತದೆ. ಕೆಲವರು ಅದನ್ನು ಕೂಡ ಮಾಡಲ್ಲ, ನೀರು ಕೊಡಲ್ಲ, ಚಹಾನು ಕೂಡ ಕೊಡಲ್ಲ, ಹಾಗೆಯೇ ಬಂದು ಮಾತಾಡಿಸಿ ಹಂಗೆ ಕಳಿಸ್ಬಿಡ್ತಾರೆ. ಸ್ತೋತ್ರ ದೇವರೇ, ಇದು ಪ್ರೀತಿನ ಅಲ್ಲ ಪ್ರಿಯರೇ. ಯಾರಾದ್ರೂ ನಿಮ್ಮ ಮನೆಗೆ ಬಂದ್ರೆ ಅವರು ಮನೆ ಬಿಟ್ಟು ಎಷ್ಟಾಗ್ತಾವ ಅಥವಾ ಊರಿಂದ ಊರಿಗೆ ಬಂದಿರ್ತಾರೆ, ಒಂದು 23 ಕಿಲೋಮೀಟರ್ 30 ಕಿಲೋಮೀಟರ್ ನಿಮ್ಮ ಮನೆಗೆ ಹುಡ್ಕೊಂಡು ಬಂದಿರ್ತಾರೆ. ಬಂದಾಗ ಅವರಿಗೆ ಮೊದಲು ಕೈ ತೊಳೆಯಲಿಕ್ಕೆ ನೀರನ್ನು ಕೊಡಬೇಕು. ಕೊಟ್ಟು ಅವರಿಗೆ ನಿಮ್ಮ ಮನೆಯಲ್ಲಿ ಇರೋದು ಸ್ವಲ್ಪ ಅನ್ನನಾದರೂ ಕೂಡ ಅವರಿಗೆ ಸಂಬಾರಾದರೂ ಕೂಡ ಇದ್ದು ಕೊಟ್ಟು ಅವರಿಗೆ ಹೊಟ್ಟೆಯನ್ನು ತುಂಬಿಸಬೇಕು ಪ್ರಿಯ.
ಸ್ತೋತ್ರ ಸ್ವಾಮಿ ದೇವರೇ. ಕರ್ತನೆ, ಇದು ನಮ್ಮ ಸಂಪ್ರದಾಯ, ನಮ್ಮ ದೇಶದ ಸಂಪ್ರದಾಯ. ಸ್ತೋತ್ರ ಅಪ್ಪ ದೇವರೇ. ಕರ್ತನೆ, ಇದನ್ನು ಎಷ್ಟು ಜನರು ಮಾಡ್ತಾರೆ. ಸ್ತೋತ್ರ ಅಪ್ಪ. ಅಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಇದುವರೆಗೂ ನಿನ್ನ ಪ್ರೀತಿಯನ್ನ ಹಂಚಲಿಕ್ಕೆ, ಈ ಲೋಕಕ್ಕೆ ಹಂಚಲಿಕ್ಕೆ ನನಗೆ ಸಹಾಯ ಮಾಡಿದಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಪ್ರಿಯವಾದ ದೇವಜನರ ಮಕ್ಕಳೇ, ಎಲ್ಲರೂ ಕೂಡ ಪ್ರೀತಿಯಿಂದ ಇದ್ದು ಐಕ್ಯವಾಗಿ ಇರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಬೇಡಿಕೊಳ್ಳಲು ಜೀವ ತಂದೆ. ಆಮೇಲೆ